ಹೆಸರು ಮುರುಗೇಶ್ ಅಂತೇಳಿ ಹೇಳಿ. ಇವರ ಮಗಳು ಲಾವಣ್ಯ ಮತ್ತು ಅಳಿಯ ದೇಶವಂತ್ ಅಂತೇಳಿ. ಸಣ್ಣವನೇ. ನಿಮ್ಮ ಹೆಸರು ಏನು ಹೇಳಿದ್ರಿ? ರಮೇಶ್ ಅಂತೇಳಿ ಹೇಳಿ. ಇವರು ಬಪ್ಪುಜಿ ನಗರಲ್ಲಿ 4ನೇ ಕ್ರಾಸು. ಅಡ್ರೆಸ್ ಹೇಳಿ. ಸೆಕೆಂಡ್ ಮೈನ್ 17 ಬಾರಿಗೆ. ಇವರು ಇರೋ ಮನೆ ಸೊ ಇವರಿಗೆ ಏನಾಗಿದೆ ಅಂದ್ರೆ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ, ಕಾಲು ಕೊಳ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿದವರು ಇವಾಗ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ. ಅದು ಸತ್ಯ ಗೊತ್ತಿಲ್ಲ, ನಾಳೆ ಗೊತ್ತಾಗುತ್ತೆ ಬ್ಯಾಂಡೇಜ್ ತೆಗೆದಾಗ. ಸೊ ಗಂಡು ಮಕ್ಳಿಲ್ಲ, 3 ಜನ ಹೆಣ್ಮಕ್ಳು ಅಲ್ಲಮ್ಮ? ಏನು ಅವ್ರಿಬ್ರ ಹೆಸರು? ಮಧುಪ್ರಿಯಾ, ಶಶಿಕಲಾ, ಲಾವಣ್ಯ ಅಂತೇಳಿ 3 ಜನ ಹೆಣ್ಮಕ್ಳು. ಸೊ ಮಾನವೀಯತೆ ದೃಷ್ಟಿಯಿಂದ ಇವನ್ನೆಲ್ಲ ನೋಡ್ಬೇಕಾಗತ್ತೆ. ಈಗ ಇವರಿಗೆ ಒಂದು ಸಣ್ಣ ಪಾಪು ಇದೆ. ಇವರಿಂದ ಆ ಮಗುಗೆ ತೊಂದರೆ ಆಗ್ತೈತೆ ಅನ್ನುವಂಥ ಕಾರಣದಿಂದ ಇವರು ಬಹಳಷ್ಟು ನೋವಿಂದ ಅವರ ಒಂದು ಪರಿಸ್ಥಿತಿನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವ್ರನ್ನ ನಾನು ತಗೊಳ್ತಾ ಇದ್ದೀನಿ. ಮತ್ತೆ ನಿಮ್ದೆಲ್ಲ ಡಾಕ್ಯುಮೆಂಟು, ಇವ್ರದ್ದು ಹಾಸ್ಪಿಟ್ಲದ್ದು ಏನೇನಿದೆ ಎಲ್ಲ ತಂದು ಕೊಡಬೇಕು. ಅದರ ಜೊತೆಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ನೀವೇ ತಗೊಳ್ತೀರಾ? ಯಾಕೆಂದ್ರೆ ನಾನು ಹೇಳೋದೇನಂದ್ರೆ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೂ ಬಂದು ನನ್ನ ಜೊತೆ ನಿಂತ್ಕೊಳ್ಳಿ. ಆಗೋದು ಬೇಡ, ಭಗವಂತ ಅವ್ರಿಗೆ ಇನ್ನೂ ಒಂದಷ್ಟು ದಿನ ಕೊಡ್ಲಿ. ಗಂಡು ಮಕ್ಕಳೆಲ್ಲ ನಾನೇ ಮಾಡ್ತೀನಿ ನಿಂತ್ಕೊಂಡು. ಇಬ್ಬರು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೆ ನಾನೇ ನಿಂತ್ಕೊಂಡು ಎಲ್ಲ ನಾನೇ ಮಾಡ್ಕೊಡ್ತೀನಿ. ಏನಿದೆ ಎಲ್ಲ ನಾನೇ ಮಾಡ್ತೀನಿ. ನೋಡಿ ಇವ್ರೆ, ನೀವು ಮಾಡೋದು ಒಂದು ಮಗ ಅವರಿಗೆ. ಯಾಕೆಂತ ಅಂದ್ರೆ ಬೇರೆಯವರು ನೋಡಲ್ಲ, ಆದ್ರೂ ನೀವೇನೋ ಮಾನವೀಯತೆ ದೃಷ್ಟಿಯಿಂದ ಬಂದು ನಾನು ನೋಡ್ಕೊಳ್ತೀನಿ ಅಂತ ಬಂದಿದ್ದೀರಾ. ಬಸವನಗುಡಿ ಅಲ್ಲ ಮೇಡಮ್? ಅವರು ಬಸವನಗುಡಿ ದಿವ್ಯಾ ಮೇಡಮ್ ಅಂತ ಹೇಳಿ ರೆಫರ್ ಮಾಡಿದ್ದಾರೆ. ಬ್ಯಾಟರಾಯಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಮೋಹನ್ ಕುಮಾರ್ ಎಸ್ ಐ ಅವರು ಕೂಡ ಬಸವನವರೇ ಮಾನವೀಯತೆ ದೃಷ್ಟಿಯಿಂದ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತಗೊಳ್ತಾ ಇದ್ದೀನಿ. ಯಾಕೆಂದ್ರೆ ಬಂದಾಗ ಹಲವಾರು ಸಮಸ್ಯೆಗಳಿರಲ್ಲ, ಒಂದೇ ಸಮಸ್ಯೆ ಇರುತ್ತೆ. ಆ ನಂತರ ಹಲವಾರು ಸಮಸ್ಯೆಗಳು ಬಂದ್ಬಿಡುತ್ತೆ. ಸೊ ನಾನು ಹೇಳೋದಿಷ್ಟೇ, ನಿಮಗೂ ಮಾನವೀಯತೆ ದೃಷ್ಟಿಯಿಂದ ಹಾಗೇನಾದ್ರೂ ಇತ್ತು ಅಂದ್ರೆ ನನ್ನ ಜೊತೆ ನೀವು ನಿಂತ್ಕೊಳ್ಳಿ, ಅವ್ರಿಗೊಂದು ಸೇವೆ ಮಾಡೋಣ. ಬದುಕಿರೋವರೆಗೂ ಬೇಕಾದ್ರೆ ನಾನು ನೋಡ್ಕೊಳ್ತೀನಿ. ಆ ಮಗುವಿನ ಒಂದು ದೃಷ್ಟಿಯಿಂದ, ಹೆಣ್ಮಗುನ ಗಂಡ್ಮಗುನ ಹೆಣ್ಮಗು. ಸೊ ಹಾಗಾಗಿ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ತಗೊಳ್ತಾ ಇದ್ದೀನಿ. ನಾಳೆ ಏನೇ ಹೆಚ್ಚು ಕಡಿಮೆ ಆದ್ರೂ ನೀವೇ ಜವಾಬ್ದಾರಾಗಿರ್ತಾರೆ. ಏನಣ್ಣ? ಓಕೆ, ಥ್ಯಾಂಕ್ ಯು. ಊಟ ಮಾಡಿದ್ದೀರಾ? ಬೆಳಗ್ಗೆ ಏನೂ ಇಲ್ಲ. ಊಟ ಮಾಡ್ತೀರಾ? ಯಾಕೆ? ಮತ್ತೆ ಹೆಂಗೆ ಜೀವನ? ಊಟ ಇಲ್ಲದೆ ಎಷ್ಟು ದಿನ ಇರ್ತೀರಿ? ಏನೇನು ಕಾಯಿಲೆ ಇದೆ ನಿಮಗೆ? ಎಲ್ಲಿ ಗಾಯ? ಎಲ್ಲಿಂದ ಎಲ್ಲಿವರೆಗೆ ಆಗಿದೆ? ಪೂರ್ತಿ ಗಾಯ ಆಗಿದೆ ಅದು ಕಾಲು? ಆ ಕಾಲು ಎರಡೂ ಗಾಯ ಆಗಿದೆ. ಒಂದು ಲಿವರ್ ಡ್ಯಾಮೇಜ್ ಆಗಿದೆ. ಆಯ್ತಾ? ಊಟ ಸೇರ್ತಾ ಇಲ್ಲ. ಅಮ್ಮ ಊಟ ಏನು ತಿಂತಾರೆ? ಊಟ ಎಲ್ಲ ಮಾಡ್ತಾರೆ ಅಣ್ಣ. ಏನ್ ತಿಂತೀರಿ ಇವಾಗ? ನಾನು ನೇರವಾಗಿ ಹೇಳ್ತೀನಿ ಅಣ್ಣ, ಇಲ್ಲಿ ಊಟ ಗೀಟ ಮಾಡ್ಕೊಂಡು ನೀಟಾಗಿದ್ರೆ ಇನ್ನೂ ಒಂದು 4 ದಿನ ಮಕ್ಳಿಗೆ ತಂದೆ ಆಗಿರ್ತೀಯ. ಅನ್ನ ಸಾರು ತಿನ್ಬೇಕು. ತಿಂದಿಲ್ಲ ಅಂದ್ರೆ ನಮ್ಮಲ್ಲಿ ಇಷ್ಟೇ ತಿನ್ನಿ, ಇಷ್ಟು ತಿಂದಿಲ್ಲ ಅಂದ್ರೆ ಒಂದೊಂದು ಸ್ವಲ್ಪ ತಿನ್ಕೊಂಡು ಕಾಲ ಕಳಿಬೇಕು. ಇಲ್ಲಾಂದ್ರೆ ನಾನು ಹೊಡೆದಾಕ್ಬಿಡ್ತೀನಿ. ಎಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ, ನೀಟಾಗಿ ಊಟ ತಿನ್ಕೊಂಡು ಕಾಲ ಕಳಿಬೇಕು. ಇದ್ರಲ್ಲಾಗುತ್ತಾ? ಅದರಾಗಲ್ವಾ? ಅದು ಸಪೋರ್ಟಿಂಗ್ ಚೆನ್ನಾಗಿದೆ, ನಡೀರಿ. ಅದು ಬಿಡೋ, ಹಿಡ್ಕೊಂಡು ಹೋಗೋದು. ಕಾಲು ಹುಷಾರಪ್ಪ.